ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವಿಡಿಯೋ. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಹಾಕಿ, ಸೊ ಇವತ್ತು ಹಾಕಲೇಬೇಕು ಅಂತ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ತಿಂಗಳ ನಂತರ ಹೊರಗಡೆ ಹೋಗ್ತಾ ಇರೋದು ವಿತ್ ಫ್ಯಾಮಿಲಿ. ನಾನು ಎಲ್ಲೇ ಹೋಗಬೇಕು ಅಂತಂದ್ರೆ ವಿತ್ ಫ್ಯಾಮಿಲಿ ಇದ್ರೇ ನನಗೆ ಆರಾಮು ಅಂತ ಹೇಳ್ಬೋದು. ನಾನು, ಸಂತೋಷು ಅಥವಾ ನನ್ನ ಮಕ್ಕಳು ಇಷ್ಟೇ ಜನ ಹೋದರೆ ನಾನು ಎಂಜಾಯ್ ಮಾಡೋದು ಕೂಡ ಕಡಿಮೆ. ಆ್ಯಂಡ್ ಜೊತೆಗೆ ನನಗೊಂಥರ ಕಂಫರ್ಟಬಲ್ ಇರೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಎಲ್ಲ ಒಟ್ಟೊಟ್ಟಿಗೆ ಹೋಗಿ 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 ಅಭ್ಯಾಸ ಆಗಿ ನನಗೆ ಎಲ್ಲನ ಹೋಗಬೇಕು ಅಂತಂದರೆ ಹೀಗೆ ಒಟ್ಟಿಗೆ ಹೋಗಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ TTL ಹೋಗ್ತಾ ಇದ್ದೀವಿ. ರೀಸನ್ ಏನು ಅಂತ ಅಂದರೆ, ನಾನು ನಮ್ಮ ಅಜ್ಜಿಗೆ ಹೇಳ್ತಾ ಇರ್ತೀನಿ, ಎಲ್ಲರೂ ಅವ್ರವ್ರ ಕಾರಲ್ಲಿ ಹೋಗೋಣ ಅಜ್ಜಿ ಅಂತ. ಅಂದರೆ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾರೆ, ಎಲ್ಲರೂ ಅವ್ರವ್ರ ಕಾರಲ್ಲಿ ಹೋಗೋದಾದರೆ ಅದು ಒಟ್ಟಿಗೆ ಹೋದಂಗೆ ಹೆಂಗಿರುತ್ತೆ, ನೀನು ನಿನ್ನ ಕಾರಲ್ಲಿ ಇರ್ತೀಯ, ನಾನು ನನ್ನ ಕಾರಲ್ಲಿ ಇರ್ತೀನಿ, ಅವ್ರು ಇನ್ನೊಬ್ರ ಕಾರಲ್ಲಿ ಇರ್ತಾರೆ, ಹಾಗೆ ಬೇರೆ ಬೇರೆ ಹೋದಂಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಎಲ್ಲಿಗೆ ಹೋಗಬೇಕು ಅಂತಂದರೂ ಎಲ್ಲರ ಮುಖನೂ ಎಲ್ರಿಗೂ ಕಾಣಿಸ್ಬೇಕು, ಎಲ್ಲರೂ ಎಂಜಾಯ್ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಅಜ್ಜಿ ಇಷ್ಟ. ಸೊ ಅಜ್ಜಿ ಥರನೇ ಆಲ್ಮೋಸ್ಟ್ ನನಗೂ ಕೂಡ ಅದೇ ಇಷ್ಟ. ಎಲ್ಲರೂ ಹಿಂಗೆ ಒಟ್ಟಿಗೆ ಹೋಗೋದೇ ನನಗಿಷ್ಟ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದೀರಾ? ಎಸ್, ತುಂಬ ದಿನದಿಂದ ಈ ಜಾಗಕ್ಕೆ ನಾನು ಹೋಗಬೇಕು ಅಂತ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಮಗ ಅಂದರೆ ಚಿಕ್ಕ ಮಗ ಅಚಿಂತ್ಯ ಈ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದ. ಕೋಟಿಲಿಂಗಕ್ಕೆ ಹೋಗಬೇಕು ಅಂತ ಅಂತಿದ್ದ. ಟಿವಿಯಲ್ಲಿ ನೋಡಿಬಿಟ್ಟಿದ್ದಾನೆ, ಕೋಟಿಲಿಂಗ ಇದಕ್ಕೆ ಹೋಗಬೇಕು ಅಂತ ಪ್ರತಿದಿನ ನಮ್ಮ ಅಜ್ಜಿಗೆ ಕೇಳ್ತಿದ್ದ. ಫೋನ್ ಮಾಡಿದಾಗೆಲ್ಲ ಅಜ್ಜಿ ನನ್ನ ಕೋಟಿಲಿಂಗಕ್ಕೆ ಕರ್ಕೊಂಡು ಹೋಗು ಅಂತ. ಸೊ ಇನ್ನು ಅಜ್ಜಿ ಮತ್ತು ಮಾವ ಅಚಿಂತ್ಯ ಏನು ಕೇಳೋದು, ಅಚಿಂತ್ಯನೇ ಅಲ್ಲ ನಿಶ್ಚಲ್ಲು ಅಚಿಂತ್ಯ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಅನ್ನಲ್ಲ. ಸೊ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೇ ತಡ. TT ರವಿ ಮಾವ ಬುಕ್ ಮಾಡಿಬಿಟ್ರು. ಆ್ಯಂಡ್ ಜೊತೆಗೆ ನಾವೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿಬಿಟ್ವಿ ಹೋಗೋದಕ್ಕೆ. ಆ್ಯಂಡ್ ಫೈನ್ ಡೇ, ಸ್ಯಾಟರ್ಡೇ ಸಂಡೇ ಇದ್ದರೆ ಮಾತ್ರ ಎಲ್ರಿಗೂ ಹೋಗೋಕ್ಕೆ ಆರಾಮು ಅಲ್ವಾ. ಸೊ ಎಲ್ಲರೂ ಕೂಡ ಕೆಲಸ, ಬ್ಯುಸಿ ಸ್ಕೆಡ್ಯೂಲ್. ಸೊ ಹೀಗಾಗಿ ವೀಕೆಂಡ್ಸ್ನ ಪ್ಲ್ಯಾನ್ ಮಾಡಿಕೊಂಡು ನಾವು ಕೋಟಿಲಿಂಗಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಕೋಟಿಲಿಂಗ ಹೊಸದಲ್ಲ, ಯಾಕಂತಂದರೆ ನಾವು ಕೋಲಾರ ಕಡೆಯವರೇ ಆಗಿರೋದ್ರಿಂದ ನಾವು ಅದನ್ನು ತುಂಬ ವರ್ಷಗಳಿಂದ ನೋಡಿದ್ವಿ. ನಾನು ಒಂದೇ ಸಲ ನೋಡಿದ್ದೆ, ಬಟ್ ತುಂಬ ವರ್ಷ ಗ್ಯಾಪ್ ಇದ್ದಿದ್ದರಿಂದ ಈಗ ತುಂಬಾ ಬದಲಾವಣೆಗಳಾಗಿತ್ತು. ಸೊ ನಾವು ನಮ್ಮ ಮನೆಯಿಂದ ಹತ್ಕೊಂಡು ಅಜ್ಜಿ ಮನೆ ಹತ್ರ ಫಸ್ಟ್ ನಮ್ಮ ಮನೆ ಪಿಕ್ ಮಾಡ್ಕೊಂಬಿಟ್ರು. ಯಾಕಂತಂದರೆ ಮಕ್ಕಳಿದಾರಲ್ವ, ಸೊ ಮಾವ ಹೇಳಿದರು ಫಸ್ಟು ಮಕ್ಕಳಿರೋ ಮನೆಯಲ್ಲಿ ಪಿಕ್ ಮಾಡ್ಕೋಬೇಕು ಅಂತ. ಸೊ ಅದಾದ ನಂತರ ಅಜ್ಜಿ ಮನೆ, ಅಪ್ಪ ಅಮ್ಮ ನಮ್ಮ ಮನೆ ಹತ್ರನೇ ಬಂದುಬಿಟ್ಟಿರೋದು, ಪಕ್ಕದ ರೋಡ್ ಆಗಿರೋದ್ರಿಂದ. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಯಿತು. ನೋಡಿ, ಆರಾಮಾಗಿ ಹೋದ್ವಿ. ಸ್ಮೂತ್ ರೋಡ್ಗಳು, ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಕಷ್ಟನೇ ಆಗಲಿಲ್ಲ. ಇನ್ನೊಂದೇನು ಅಂತಂದರೆ, ಕಾರಲ್ಲಿ ಹೋದಾಗ ಸ್ವಲ್ಪ ನನ್ನ ಮಕ್ಕಳು ಅನ್ಈಸಿ, ಏನಂತಾರೆ ಅನ್ಕಂಫರ್ಟಬಲ್ ಇರ್ತಾರೆ, ನಾನು ಕೂಡ ಅಷ್ಟೇ. ಅದೇ ನಮಗೆ TT ಆಗಿಬಿಟ್ರೆ ತುಂಬ ಕಂಫರ್ಟಬಲ್, ಯಾರಿಗೂ ಏನು ಪ್ರಾಬ್ಲಮ್ಮು ಆಗೋದಿಲ್ಲ, ಆರಾಮಾಗಿರ್ತೀವಿ. ಆ್ಯಂಡ್ ಈ ಕಡೆ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಅಂದರೆ ಡೆವಲಪ್ ಆಗೋಗ್ಬಿಟ್ಟಿದೆ. ಏನಂತಾರೆ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಸೈಟ್ಗಳು, ತುಂಬಾ ತೋಟಗಳು ಎಲ್ಲ ನೋಡ್ತಾನೇ ಇದ್ದೆ. ನಾನು ಎಷ್ಟೋ ವರ್ಷದಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು. ಆಗ ನೋಡಿದ್ದಕ್ಕೂ ಈಗ ನಾನು ನೋಡ್ತಾ ಇರೋದಕ್ಕೂ ತುಂಬಾ ಗ್ಯಾಪ್ ಇದೆ. ಬದಲಾವಣೆಗಳಾಗಿದೆ. ತುಂಬ ಗ್ಯಾಪ್ನ ನಂತರ ಕೂಡ ನಾನು ಊರಿನ ಕಡೆ ಹೋಗ್ತಾ ಇರೋದು. ನಾನು ಈಗ ಅಷ್ಟು ಹೋಗಲ್ಲ, ಬಟ್ ಮುಂಚೆ ನಾನು ತುಂಬ ಹೋಗ್ತಾ ಇದ್ದೆ ಊರಿಗೆ. ಬೆಂಗಳೂರಿಂದ ನಮ್ಮ ಊರ ಕಡೆ ತುಂಬ ಹೋಗ್ತಾ ಇದ್ದೆ. ಸೊ ಇಲ್ಲಿಂದ ಹೋಗೋದಕ್ಕೆ ಒಂದು 3 hours ಬೇಕಾಯಿತು ಅಂತ ಅನಿಸುತ್ತೆ. ಯಾಕಂತಂದರೆ ಮಧ್ಯದಲ್ಲಿ ನಾವು ಸ್ಟಾಪ್ ಮಾಡಿ ತಿಂಡಿ ತಿಂದ್ಕೊಂಡು ಇವೆಲ್ಲ ಮುಗಿಸ್ಕೋಬೇಕು. ಆ್ಯಂಡ್ ನಾವು ಈ ರೋಡ್ ಹೋದಾಗ, ನಮ್ಮ ಕೋಲಾರ ಸೈಡ್ ಹೋದಾಗೆಲ್ಲ ನಾವು ಇದೇ ಹೋಟೆಲೆಲ್ಲ ತಿನ್ನೋದು, ಪಾಕಶಾಲಾ. ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ನಮಗೆ ಮುಂಚೆ 1-2-3 ಸಲ ತಿಂದಾಗ ಅನ್ನಿಸ್ತು. ಆ್ಯಂಡ್ ಇಟ್ಸ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಸೊ ಹಾಗಾಗಿರೋದ್ರಿಂದ ನಮಗೆ ಈ ಒಂದು ಹೋಟೆಲ್ ಕಂಫರ್ಟಬಲ್ ಇರುತ್ತೆ. ಆ್ಯಂಡ್ ನಾನು ಎಲ್ಲನ ಹೋಗಬೇಕು ಅಥವಾ ನನಗೆ ಕಂಫರ್ಟಬಲ್ಲಾಗಿರಬೇಕು ಹೊಟ್ಟೆಗೆ ಅಂತಂದರೆ, ನಾನು ಮೋಸ್ಟ್ ಆಫ್ ದಿ ಟೈಮ್ ಪ್ರಿಫರ್ ಮಾಡೋದು ರೈಸ್ ಐಟಮ್ಸೇ. ಸೊ ನಾನು ರೈಸ್ ಬಾತ್ ಒಂದು ತೊಗೊಂಡೆ ಅಷ್ಟೇ. ಬಿಕಾಸ್ ಟ್ರಾವೆಲ್ ಮಾಡೋವಾಗ ತುಂಬ ಕೂಡ ಹೆವಿ ತಿನ್ನೋಕ್ಕೆ ಹೋಗೋದಿಲ್ಲ ನಾನು. ಜಸ್ಟ್ 1 ಪ್ಲೇಟ್ ರೈಸ್ ಐಟಮು. ನನ್ನ ಮಕ್ಕಳು ಎಲ್ಲೇ ಹೋದರೂ ಕೂಡ ಮಸಾಲೆ ದೋಸೆ, ಮನೇಲೂ ಮಸಾಲೆ ದೋಸೆ, ಹೊರಗಡೆನೂ ಮಸಾಲೆ ದೋಸೆ. ಆ್ಯಸ್ ಯೂಶ್ವಲ್ ಎಲ್ಲರೂ ತಿಂಡಿ ನಂತರ ಕಾಫಿ ಕುಡಿತಾರೆ. ನಂಗೆ ಆ ಅಭ್ಯಾಸನೂ ಕೂಡ ಇಲ್ಲ. ಸೊ ಹಾಗಾಗಿರೋದ್ರಿಂದ ನಾನು ಕಾಫಿ ಕೂಡ ಕುಡಿಲಿಲ್ಲ. ಸೊ ಒಳಗೆ ಹೋಗ್ತಾ ಇದ್ವಿ. ಸೊ ಎಲ್ರಿಗೂ ಕೂಡ ಇಷ್ಟು ಜನಕ್ಕೆ ಬೇಕಾಗಿತ್ತಲ್ವ ಜಾಗ. ಸೊ ಹಾಗಾಗಿ ಒಳಗಡೆ ಟೇಬಲ್ಸು ಫ್ರೀ ಇದೆಯಾ ಅಂತ ನೋಡ್ತಾ ಇದ್ವಿ. ಸೊ ಫೈನಲಿ ಒಂದು ಟೇಬಲ್ ಸಿಕ್ತು. ನಾವು ಹಿಂದಿನ ಸಲ ಬಂದಾಗ ಅದರ ಪಕ್ಕದ ಟೇಬಲ್ ಲಾಸ್ಟಲ್ಲಿ ಸಿಕ್ಕಿತ್ತು. ಸೊ ಈ ಸಲ ಈ ಟೇಬಲ್ ಸಿಕ್ತು. ಆ್ಯಂಡ್ ಸೊ ಅಲ್ಲಿ ಹೋದ್ಮೇಲೆ ಯಾರ್ಯಾರಿಗೆ ಏನೇನು ಬೇಕು, ನಮ್ಮಪ್ಪ, ಸಂತೋಷ್ ಇವರೆಲ್ಲ, ಕೆಲವರು ಮಾತ್ರ ಇಡ್ಲಿ ವಡೆ ತಿಂತಾರೆ. ಸೊ ನಾನಂತೂ ರೈಸ್ ಐಟಮ್ ತಿಂದೆ. ಸೊ ಬನ್ನಿ ಅಚಿಂತ್ಯನ ಹೇಗೆ ಹಿಡಿತೀವಿ ಅಂತ ನೋಡಿ ಬನ್ನಿ.
ತಿನ್ಕೋತಾನೆ ಅಚಿಂತ್ಯನ್ಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಡುತ್ತೆ ನಮಗೆ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಎಲ್ಲರೂ ಕಾಫಿ ಕುಡಿದ್ರು. ಸೊ ಕಾಫಿ ಕುಡಿದ್ಮೇಲೆ ನಮ್ಮ ಪ್ರಯಾಣ ತಿರ್ಗಾ ಶುರು ಆಯಿತು. ಹೀಗೆ ಮುಂದೆ ಹೋಗ್ತಾ ಇದ್ವಿ. ಆರಾಮಾಗೇ ಇತ್ತು, ಎಲ್ಲವೂ ಕೂಡ ಆರಾಮಾಗಿತ್ತು. ಸೊ ಆದಷ್ಟು ಬೇಗನೆ ರೀಚ್ ಆಗೋಕ್ಕೂ ಕೂಡ ನಾವು ಟ್ರೈ ಮಾಡಿದ್ವಿ. ಬಟ್ ಕೆಲವೊಮ್ಮೆ ಟ್ರಾಫಿಕ್ಕು ಅದು ಇದು ಅಂತಿದ್ದಾಗ ಸ್ವಲ್ಪ ತಡ ಆಗೇ ಆಯಿತು. ಮಕ್ಕಳಿರೋವಾಗ ಮಧ್ಯದಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ಹೋದ ಮೇಲೆ ನಮಗೆ ಅನಿಸಿದ್ದೇನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಆ್ಯಂಡ್ ಜೊತೆಗೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ ಅಂತ ಅನ್ನಿಸ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅಲ್ಲಿ ರಶ್ ಇದೆ ಅಂತ. ಸೊ ಹಾಗಾಗಿ ನಮಗೆ ಮಾವ ಇದ್ದಿದ್ದರಿಂದ ಮಾವನ ಏನಂತಾರೆ ಕಾಂಟ್ಯಾಕ್ಟ್ಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಾವ ಕಾಂಟ್ಯಾಕ್ಟ್ ಮಾಡಿ ಅಷ್ಟು ಹೊತ್ತು, ಯಾಕಂತಂದರೆ ನಾವು ಅದೊಂದೇ ದೇವಸ್ಥಾನ ಕವರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಥವಾ ಲೈನಲ್ಲಿ ನಿಂತಿದ್ದಿದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮಾವ ಏನು ಮಾಡಿದ್ರು, ಒಂದು ಫೋನ್ ಕಾಲ್ ಮಾಡಿದ್ರು. ತಕ್ಷಣ ನಮ್ಮನ್ನು ಒಳಗೆ ಕೂಡ ಬಿಟ್ಟರು. ಸೊ ಇನ್ನೇನು ಹತ್ರ ಬರ್ತಾ ಇದ್ದೀವಿ. ನಮಗೂ ಕೂಡ ಇವಾಗ ಬಂತು ಅಂತ ಯೋಚನೆ ಮಾಡ್ತಾನೇ ಇದ್ದೆ ನಾನು. ಬಟ್ ಫೈನಲಿ ಬಂತು. ತುಂಬಾ ದೂರ, ಒಂದು 3 hours ಆಯಿತು ಅನಿಸುತ್ತೆ. ಈ ಹೂಗಳನ್ನ ನೋಡ್ತಾ ಇದ್ದೆ ನಾನು ಪ್ರತಿ ಸಲ ಊರಿಗೆ ಹೋದಾಗ ನನಗಿದೊಂಥರ ಖುಷಿ ಕೊಡುತ್ತೆ. ತುಂಬ ತೋಟ ತುಂಬ ಹೂಗಳು. ಸೊ ಇನ್ನು ನೋಡಿ, ಎಂಟ್ರೆನ್ಸ್ ಬಂದ ತಕ್ಷಣ ನಮಗೆ ಈ ಥರ ಕಾಣಿಸುತ್ತೆ. ಹೊರಗಡೆಯೇ ನಮಗೆ ಈ ಥರ ಇದು ನಿಮಗೆ ಪಾರ್ಕಿಂಗಿಗೆಲ್ಲ ದುಡ್ಡು ಇಸ್ಕೊಳ್ತಾರೆ. ಸೊ ನಂತರ ಒಳಗೆ ಬಿಡೋ ಅಂಥದ್ದು. ಸೊ ಒಳಗೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ವೀಕೆಂಡ್ ಇರೋದ್ರಿಂದ ಏನಾದರೂ ಇತ್ತ ಅಂತ ಅನಿಸುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ವೆಹಿಕಲ್ಸ್ ಎಲ್ಲೆಲ್ಲಿಂದನೋ ಬಂದಿತ್ತು. ಆ್ಯಂಡ್ ಒಳಗಡೆ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದರೆ ಎಷ್ಟು ಚೇಂಜ್ ಆಗಿದೆ ಅಂದರೆ, ಮುಂಚೆ ಇವೆಲ್ಲ ಇರಲೇ ಇಲ್ಲ. ಬಂದ ತಕ್ಷಣ ಡೈರೆಕ್ಟಾಗಿ ನಾವು ಲಿಂಗಗಳ ಹತ್ರ ಹೋಗ್ತಾ ಇದ್ವಿ. ಆ ಥರ ಒಂದು ಸಿಸ್ಟಮ್ ಇತ್ತು ನಾನು ಒಂದ್ಸಲಿ ಬಂದಿದ್ದಾಗ. ಈಗ ನೋಡಿ ಅಲ್ಲಿ ಕ್ಯೂ ಸಿಸ್ಟಮ್ ಎಷ್ಟಿತ್ತು ಅಂತಂದರೆ ತುಂಬ ಇತ್ತು. ಬಹುಶಃ ವೀಕೆಂಡ್ ಆಗಿದ್ದರಿಂದ ಎಲ್ಲೆಲ್ಲೋ ದೂರದಿಂದ ಕೂಡ ನಮ್ಮ ಕೋಟಿಲಿಂಗವನ್ನು ನೋಡೋದಕ್ಕೆ ಜನ ಬಂದಿದ್ದರು ಅಂತ ಅನಿಸುತ್ತೆ. ಸೊ ಯಾರು ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು ಈ ಲಿಂಗಗಳು ಅನ್ನೋದನ್ನು ಅಲ್ಲಿ ಅವರು ಬ್ಯಾನರಲ್ಲಿ ಹಾಕಿದ್ದಾರೆ, ಯಾವ ಸ್ವಾಮಿಗಳು ಅಂತ. ಸೊ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಕೊನೆ ತನಕ ಇತ್ತು. ಜಸ್ಟ್ ನಾವು ನೋಡಿದ್ವಿ, ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಕಷ್ಟನೂ ಆಗ್ತಾಯಿತ್ತು. ಯಾಕಂತಂದರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇನ್ನೊಂದೆರಡು ಪ್ಲೇಸ್ ಕವರ್ ಮಾಡೋಣ ಅಂತ ಇತ್ತು. ಸೊ ಮಾವ ಹೇಳಿದ್ರು ಕೂತ್ಕೊಳ್ಳಿ, ಒಂದು ಫೋನ್ ಕಾಲ್ ಮಾಡಿ ಬರ್ತೀನಿ ಅಂತ. ಸೊ ಹಾಗಾಗಿ ಎಲ್ಲರೂ ಒಂದು 2 ನಿಮಿಷ ಕೂತ್ಕೊಂಡ್ವಿ. ಆಮೇಲೆ ನಮಗೆ ಒಳಗೆ ಹಾಗೆ ಡೈರೆಕ್ಟಾಗಿ ಹೊಟ್ಟೋದ್ವಿ ನಾವು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಖುಷಿ ಕೂಡ ಆಯಿತು ನನ್ನ ಮಗನಿಗೆ. ಯಾಕಂತಂದರೆ ತುಂಬ ವರ್ಷದಿಂದ ಅವನಮ್ಮ ಕೋಟಿಲಿಂಗ, ಅಷ್ಟೊಂದು ಲಿಂಗಗಳಿದೆ, ನೋಡಬೇಕು ಅಂತ ಅಂತಿದ್ದ. ಅವನು ಆ್ಯಕ್ಚುಲಿ ಮಂಜುನಾಥ ಪಿಕ್ಚರ್ ನೋಡಿದ ಮೇಲೆ ಈ ಜಾಗನ ನೋಡಬೇಕು ಅಂತ ಇಷ್ಟಪಟ್ಟಿದ್ದವನು. ಅವನನ್ನು ಅಷ್ಟೊತ್ತು ಒಂದು 10-15 ಮಿನಿಟ್ಸ್ ಅಷ್ಟೇ ನಮಗೆ ಏನಂತಾರೆ ಹೋದ್ಮೇಲೆ ಆಗಿತ್ತು. ನಮ್ಮಮ್ಮ ನಾನು ಬರಲಿಲ್ಲ, ವೀಡಿಯೋ ತೊಗೊಳ್ತಾ ಇದ್ದೆ ಅಂತ ಬೈತಾನೆ ಇದ್ದರು. ಯಾಕಂತಂದರೆ ಜನ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಿಂದ ನಾವು ಒಳಗೆ ಹೊಟ್ಟೋಗ್ಬೇಕಾಗಿತ್ತಲ್ಲ ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೋಟಿ ಲಿಂಗಗಳು ಇದೆಯಂತೆ. ಅದರ ಮಧ್ಯದಲ್ಲಿ ಈ ಥರ ನಾಗಪ್ಪನ ವಿಗ್ರಹಗಳ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಏನಂತಾರೆ, ಈ ಜಾಗ ಬಿಟ್ಟು ಹೊರಗೆ ಬರೋದಕ್ಕೆ ಇಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ ಬಿಸಿಲು ತುಂಬ ಇತ್ತು, ಕಾಲು ಸುಡ್ತಾ ಇತ್ತು. ಸೊ ಇದು ಒಂದು ಡಿಸಡ್ವಾಂಟೇಜ್ ಬಿಟ್ಟರೆ ಗಂಟೆಗಟ್ಟಲೆ ದಿನಗಟ್ಟಲೆ ಇಲ್ಲಿ ಇರಬಹುದು ಅನ್ನೋ ಥರ ಇತ್ತು. ನೋಡಿ, ನಮ್ಮಪ್ಪ ಚಿಂತೆಯ ಹಿಂದೆ ಓಡೋದೇ ಆಗೋಗುತ್ತೆ. ನಾವೆಲ್ಲನೂ ಹೋದಾಗ ಅವನನ್ನು ಹಿಡಿಯೋಕೆ ಒಂದು 10 ಜನ ಬೇಕಾಗತ್ತೆ. ಇಲ್ಲಿ ಕೌಂಟ್ ಮಾಡ್ಕೊಂಡು ಹೋದರೂ ಕೂಡ ನಮ್ಗೆ ಕೌಂಟ್ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಜಾಗ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಮುಂಚೆ ಒಂದು ಕಾಲದಲ್ಲಿ ನಾನು ಈಶ್ವರನ ತುಂಬಾ ಪೂಜೆ ಮಾಡ್ತಿದ್ದೆ. ಆಮೇಲೆ ಯಾಕೋ ಈಶ್ವರನ ಪೂಜೆ ಮಾಡೋದೇ ಬಿಟ್ಬಿಟ್ಟೆ. ಅದು ಯಾವ ರೀಸನ್ ನಾನು ಬಿಟ್ಟೆ ಅಂತ ಗೊತ್ತಿಲ್ಲ. ಬಟ್ ಏನಂತಾರೆ, ತುಂಬ ಒಂದು ಸೀಕ್ರೆಟ್ ಪ್ಲೇಸ್ ಅಂತ ಹೇಳ್ತೀವಲ್ಲ, ಅಂಥ ಜಾಗ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಬೇರೆ ಏನಂತಾರೆ, ತುಂಬ ಎಂಜಾಯ್ ಮಾಡೋಕ್ಕೆ ಹೋಗುವಂಥ ಜಾಗಗಳಿಗಿಂತ ಈ ಥರ ನಮ್ಮ ದೇವಸ್ಥಾನಗಳು, ನಮ್ಮ ಪುರಾತನವಾದ ಜಾಗಗಳು, ಇಂಥದ್ದಕ್ಕೆ ಹೋಗೋದು ತುಂಬ ಖುಷಿ ಕೊಡುತ್ತೆ. ನಿಂತ್ಕೋತಿ, ಎಲ್ಲಿ ಫೋಟೋ ತೆಗ್ತೀನಿ. ಬಸವನ್ ಜೊತೆ ಕೂತ್ಕೋ. ಒಂದು ನಿಮಿಷ ಇರು, ಬಸವನ್ ತಗೋತಾ ಇದ್ದೀನಿ.
ಮಾಡ್ತಾ ಇದ್ದೀನಿ. ನಡೀರಿ ಅಲ್ಲಂತೆ. ನಿಶ್ಚಲ್ ಅದು ಪಾಲಮ್ಮ ಅವನ ಕೈಲಿ ಕೊಟ್ಟಿರೋ ಬೀಳಿಸ್ಬಿಡ್ತೀಯ ನೀನು. ಅದೆರಡು ಕೊಟ್ಟಿರೋ ಪಾಲಮ್ಮ ಅವನ ಕೈಲಿ ಕೊಟ್ಟಿರೋ, ಇಲ್ಲ ತಾತನ ಕೈಲಿ ಯಾರ ಕೈಲಿ ಅಪ್ಪ ಬೀಳಿಸ್ಬಿಡ್ಬೇಡ. ಎರಡಿದೆ. ಇಷ್ಟಲ್ಲಿ ಪಂಚಮುಖಿ ಗಣೇಶ ನೋಡು. ಒಳಗೆಲ್ಲ ದೇವರುಗಳ ದರ್ಶನ ಮುಗಿಸ್ಕೊಂಡು ಈಚೆ ಕಡೆ ಬಂದರೆ ನೋಡಿ ಆಕಾಶ ಎಷ್ಟು ಚೆನ್ನಾಗಿದೆ. ಅದರ ಮಧ್ಯದಲ್ಲಿ ದೊಡ್ಡ ಲಿಂಗ, ಅದರ ಎದುರುಗಡೆ ಬಸವ. ನೀವು ನೋಡ್ತಾ ಇದ್ರೇ ಅದ್ಭುತ ಅಂತ ಅನಿಸುತ್ತೆ ನೋಡಿ. ನಮ್ಮ ಫೋಟೋ ಯಾರು ತೆಗಿತಾ ಇರೋದು ಅಂತ ಒಂದು ಗೆಸ್ ಏನಾದರೂ ಮಾಡೋಕ್ಕೆ ಸಾಧ್ಯನಾ ನಿಮಗೆ? ಎಸ್, ಅಚಿಂತ್ಯ ನಮ್ಮ ಫೋಟೋ ತೆಗಿತಾ ಇದ್ದಾನೆ. ಬಿಕಾಸ್ ಎಲ್ಲರೂ ಅವ್ರವ್ರು ಬ್ಯುಸಿಯಲ್ಲಿ ಅವ್ರವ್ರೆಲ್ಲರೂ ನೋಡೋದಕ್ಕೆ ಫೋಟೋ ತಗೊಳ್ಳೋಕ್ಕೆ ಪಕ್ಕಕ್ಕೆ ಹೊರಟೋಗಿದ್ರು. ಸೊ ಅಚಿಂತ್ಯ ನಾನು ತೆಗಿತೀನಿ ಅಂತ ಹೇಳ್ತಾ ಇದ್ದ ಫೋಟೋ. ಸೊ ಫೈನಲಿ ಒಂದು ಒಳ್ಳೆ ಫೋಟೋ ಕೂಡ ತೆಗೆದ. ಸೊ ಇಲ್ಲಿ ಹಾಗೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ದೇವರುಗಳನ್ನ ನೋಡಿಕೊಂಡು ಎಲ್ಲೆಲ್ಲೂ ಕಾಲಿಟ್ಟು ಕಡೆ ಪಿಕ್ಚರ್ ನೋಡಿದರೆ ಬಹುಶಃ ನಿಮಗೆ ಕೆಲವೊಂದು ನೆನಪಿರುತ್ತೆ. ಮಂಜುನಾಥ ಏನದು ಬಸವ ಇರೋದು, ತಿರುಗೋದು, ಸೊ ಅದೆಲ್ಲ ಇದೇನಾ, ಈ ಜಾಗನ ಆ ಜಾಗನ ಅಂತ ಯೋಚನೆ ಆಗುತ್ತೆ ನಮಗೆ ಅನ್ಸುತ್ತೆ ಹೋದಾಗ. ಸೊ ಅದೆಲ್ಲ ಮುಗಿಸ್ಕೊಂಡು ಈಶ್ವರನ ನೋಡಿಕೊಂಡು ನಾವು ಹೊರಗೆ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇಂಥ ಶಾಪಿಂಗ್ ಪ್ಲೇಸ್ ಅಂತೂ ಇರ್ತೇ ಇರುತ್ತೆ. ಮುಂಚೆ ಒಂದು ಕಾಲದಲ್ಲಿ ಎಲ್ಲವನ್ನ ನೋಡ್ತಾ ಇದ್ದೆ, ಕ್ಯೂರಿಯಾಸಿಟಿ ಇತ್ತು, ತೊಗೊಳ್ಳೋ ಆಸೆ ಇತ್ತು. ಈಗ ಏನು ತೊಗೊಳೋದನ್ನ ಏನು ನೋಡೋದಿಲ್ಲ, ಮುಂದೆ ಕೊಟ್ಟೋಗ್ಬಿಡ್ತೀನಿ ಈಗ. ಬಟ್ ಆದರೂ ಅವ್ನು ಮಾತ್ರ ಆಟ ಸಾಮಾನು ಒಂದಷ್ಟು ತೊಗೊಂಡೆ. ಇನ್ನೇನು ಅಂತಂದರೆ ಈ ಕಡೆ ಎಲ್ಲ ನಾವು ಅಂದರೆ ಇದರ ಏನಂತಾರೆ ಪ್ರವಾಸಿ ತಾಣಗಳಿಗೆ ಎಲ್ಲ ಹೋದಾಗ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಒಂದೇನು ಅಂತಂದರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಕಷ್ಟು ಏನೇನೋ ಇರುತ್ತೆ. ಅದೇ ಥರ ಇಲ್ಲಿ ಕುದುರೆ ಅದು ಇದು ಎಲ್ಲ ಸವಾರಿ ಮಾಡಿಸೋದು ಆ ಥರ ಎಲ್ಲ ಇತ್ತು. ಈ ಥರದ್ದು ಆ್ಯಕ್ಚುಲಿ ನಾನು ತೊಗೋಬೇಕು ಅಂತ ಇದ್ದೆ. ಬಟ್ ನನಗೆ ಏನಂತಾರೆ ಶೂಟಿಂಗ್ ಮಾಡ್ಕೊಳ್ಳೋದು ಒಂದು ಏನಂತಾರೆ ಬ್ಯುಸಿ ಆದರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಬ್ಯುಸಿಯಲ್ಲಿ ನಾನು ಏನೂ ನೋಡಲೇ ಇಲ್ಲ ಸರಿಯಾಗಿ. ಆಮೇಲೆ ಇಲ್ಲಿ ವೀಡಿಯೋ ಮಾಡ್ಕೊಂಡು ನೋಡಿದಾಗ ಇದು ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ಲ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದ್ಸಲಿ ಹೋದರೆ ಆಯಿತು ಅಂತ ಕೂಡ ಅಂದ್ಕೊಂಡೆ. ಬಿಕಾಸ್ ನಮ್ಮೂರ ಸೈಡೇ ಆಗಿರೋದ್ರಿಂದ ಅದೇನು ಕಷ್ಟನೂ ಆಗಲ್ಲ, ಹೋಗ್ಬೋದು. ಹಾಗಾಗಿ ನೋಡಿ ಎಷ್ಟು ಅಂಗಡಿಗಳು ಬಂದಿದೆ ಅಂತ. ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಏನು ಬೇಕೋ ಅವೆಲ್ಲ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ. ಈ ಒಂದು ಏನಂತಾರೆ ಈ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಮಗನ ಅಷ್ಟು ಕಷ್ಟ ಆಯಿತು. ಎಳ್ಕೊಂಡು ಹೋಗಿದ್ದಾಯಿತು, ನೋಡಿದ್ದೆಲ್ಲ ಬೇಕು ಅಂತದ ನೋಡಿ. ಅಲ್ಲಿ ಮುಂದೆ ನಾನು ಎಳ್ಕೊಂಡೇ ಹೋಗ್ತಾಯಿದ್ರು. ಬಟ್ ಆದರೂ ಕೂಡ ಅವ್ನು ಬಿಡಲಿಲ್ಲ. ನಾನು ಕೂತ್ಕೊಂಡೇ ಬಿಟ್ಟ ಅಲ್ಲೇ, ನನಗಿದು ಬೇಕೇ ಬೇಕು ಅಂತ ಅಲ್ಲೇನು ನೋಡ್ತಾ ಇದ್ದ ಬೇಕು ಅಂತ. ಆ್ಯಂಡ್ ನಿಮಗೆಲ್ಲರೂ ಗೊತ್ತಾ ಇರುತ್ತೆ ಇಂಥ ಜಾಗಗಳಿಗೆ ಹೋದಾಗ ಹೆಚ್ಚು ಈ ಪೂಜೆ ಸಾಮಗ್ರಿಗಳು ಹೆಚ್ಚು ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಹೆಚ್ಚಿರುತ್ತೆ, ಇವೆರಡು ಜಾಸ್ತಿ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ಇತ್ತು. ಸೊ ನೀವೇನಾದರೂ ಕೋಟಿಲಿಂಗಕ್ಕೆ ಹೋಗಬೇಕು ಅಂತಂದರೆ ವೀಕೆಂಡ್ ಮಾತ್ರ ಹೋಗಬೇಡಿ. ಇಫ್ ಆಲ್ ನೀವೇನಾದರೂ ವೀಕೆಂಡಾಗಿ ಹೋಗಬೇಕು ಅಂತಿದ್ರೆ ಹೋಗಿ. ಬಟ್ ಆದರೆ ಏನಂತಾರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗಿ ಹೋಗಬೇಕಾಗುತ್ತೆ. ಯಾಕಂತಂದರೆ ಮಕ್ಕಳು ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಿಸಿಲು ಎಲ್ಲ. ಬಟ್ ಅಲ್ಲಿ ನಿಮಗೆ ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಮೇಲ್ ಶೆಲ್ಟರ್ ಥರ ಇದೆ, ನೋ ಪ್ರಾಬ್ಲಮ್, ನಿಂತ್ಕೋಬೋದು. ಬಟ್ ಏನು ಅಂತಂದರೆ ಪ್ರಿಪೇರ್ ಆಗಿ ಹೋಗಬೇಕಾಗುತ್ತೆ. ವೀಕ್ ಡೇಸಲ್ಲಿದ್ದಾಗ ಐ ಥಿಂಕ್ ಸೊ ಕಷ್ಟ ಇರಲ್ಲ ಅಂತ ಅನಿಸುತ್ತೆ, ಆರಾಮಾಗಿ ಫ್ರೀ ಆಗಿರುತ್ತೆ ಅನಿಸುತ್ತೆ. ಪುರಿ ಬತಾಸು ಇದೆಲ್ಲ ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು ತೊಗೊಳ್ತಾ ಇದ್ದಿದ್ದು, ಈಗ ಇವೆಲ್ಲ ನಾವು ತಿನ್ನೋದೇ ಇಲ್ಲ. ಅದೇ ಹೇಳೋದಲ್ವ, ಲೈಫ್ ಚೇಂಜ್ ಆಗ್ತಾನೆ ಇರುತ್ತೆ, ನಮ್ಮ ಟೇಸ್ಟ್ ಚೇಂಜ್ ಆಗುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ ಅನ್ನೋದಕ್ಕೆ. ಆಗ ಪುರಿ ಬತಾಸು ಅಂತಂದ್ರೆ ಒಂದು ಖುಷಿ. ಪರಿಷೆಗಳು ಅಂತ ಅಂತಿದ್ವಿ, ಜಾತ್ರೆಗಳಲ್ಲಿ ಹೋದಾಗ ನಾವು ತಿಂತಾ ಇದ್ದಿದ್ದೆ ಮಿಕ್ಸ್ಚರು, ಪುರಿಗಳು, ಬತಾಸು, ಚಕ್ಲಿಗಳು, ಅದನ್ನೆಲ್ಲ ತಿನ್ನೋದೇ ಇಲ್ಲ. ಅಯ್ಯೋ ಬೇಡ, ಅದು ಹೈಜೀನ್ ಅಲ್ಲ ಅಂತ ನನ್ನ ಮಕ್ಳಿಗೆ ನಾನು ಹೇಳ್ತಾ ಇರ್ತೀನಿ. ಏನು ಹೇಳ್ತಾರೆ ಹೈಜೀನ್ ಎಲ್ಲ ಇರಲಿಲ್ಲ. ಈಗಿನ ಮಕ್ಕಳು ಈ ಬೊಂಬೆ ಮಾಡ್ದೆ ಫೈನಲ್
ವಿಡಿಯೋದಲ್ಲಿ ಅದು ಬೇಡ ಚಿಂತ್ಯ, ಬೇಡ ಕಿತ್ತೋಗುತ್ತದು, ಬೇಡ ಚಿಂತ್ಯ. ಅದೆಲ್ಲ ಆಲ್ರೆಡಿ 3 ಕಿತ್ತಾಕಿದ್ಯಾ, ತಿರ್ಗಾ ಅದೊಂದು ಕೀಳ್ಬೇಡ. ಹೇಳಿದೆಲ್ಲ ಕೊಡಿಸೋದಿಲ್ಲ. ನಡಿ ತಗೋ, ನಡಿ, ಸಾಕು, ನಡಿ. ಅಪ್ಪ ಅಥವಾ ನಮ್ಮ ಅಜ್ಜಿ ಅವರಿಬ್ಬರಲ್ಲಿ ಯಾರು ಅವನು ಬೇಡ, ನೀನು ಅವನ ಕತೆ ನಿನಗೆ ಬೇಕಾಗಿಲ್ಲ, ನಿನ್ನ ಕತೆ ನೀನು ನೋಡ್ಕೊ. ಅವ್ನು ಅವೆಲ್ಲ ಆಟ ಆಡಲ್ಲ, ಅವ್ನು ಪ್ಲಾಸ್ಟಿಕಲ್ಲಿ. ನಡಿ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಈ ಬೊಂಬೆ ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಆಲ್ಮೋಸ್ಟ್ 1 ಮಂತ್ 1.5 ಮಂತ್ ಆಯಿತು ನಾನು ಬಟ್ ಸ್ಟಿಲ್ ನಾನೇ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಬಿಕಾಸ್ ಇದಕ್ಕೆ ಮುಂಚೆ ಆಗಿದೆ ತುಂಬ ಪೋಸ್ಟ್ಗಳು ಹಬ್ಬದ್ದು ಅದು ಇದು ಇತ್ತು. ಸೊ ಹಾಗಾಗಿ ನಾನು ಇದನ್ನು ಪೋಸ್ಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಫೈನಲಿ ಇಂಥ ಪ್ಲಾಸ್ಟಿಕ್ ಸಾಮಾನುಗಳೆಲ್ಲ 2 ನಿಮಿಷಕ್ಕೆ ಕಿತ್ತೋಗೋದ್ರಿಂದ ನೀವು ಕೆಳಗೆ ಹಾಕಿದ ತಕ್ಷಣ ಓದೋಗುತ್ತೆ. ಸೊ ಅದರಿಂದ ಹೆಚ್ಚು ಇಂಥದನ್ನೆಲ್ಲ ಕೊಡಿಸೋದೇ ಇಲ್ಲ ನಾವು. ಸೊ ನಾವೆಲ್ಲರೂ ಮಾತಾಡ್ತಾ ಇದ್ರು. ಸೊ ಇದನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಇಲ್ಲೆಲ್ಲ ಹೋಟೆಲ್ಸ್ಗಳು ಅಷ್ಟು ಚೆನ್ನಾಗಿರಲಿಲ್ಲ. ಯಾವುದೋ ಸಣ್ಣ ಪುಟ್ಟ ಹೋಟೆಲ್ಸ್ ಇತ್ತು. ಸೊ ಅಲ್ಲೆಲ್ಲ ಏನು ತಿನ್ನೋ ಹಂಗೂ ಇರಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಜಸ್ಟ್ ಡ್ರಿಂಕ್ಸ್ ಏನಾದರೂ ಇದೆಯಾ ಅಥವಾ ಜ್ಯೂಸಸ್ ಏನಾದರೂ ಇದೆಯಾ, ಮಾಜಾ ಆ ಥರದ್ದು ಅಂತ ಏನಾದರೂ ಸಿಗುತ್ತಾ, ಜ್ಯೂಸ್ ಏನಾದರೂ ಸಿಗುತ್ತಾ ಅಂತ ನೋಡಿದ್ವಿ. ಸೊ ಅದನ್ನು ಕುಡಿದ್ಬಿಟ್ಟು ಹಾಗೇ ಹೋಗ್ತಾ ಇದ್ವಿ. ಇಲ್ಲೇ ನನ್ನ ಮಗ ಅಮ್ಮ ಇಲ್ಲಿ ಇನ್ನೇನು ಕೇಳೋ ಹಂಗಿಲ್ಲ, ಕಣ್ಣಲ್ಲಿ ನೀರು ಹಾಕಿದ್ಯಾ ಅಂದರೆ ಗ್ರೇ ಕಲರ್ ಪೈಂಟ್ನ ಹಚ್ಕೊಂಡು ನಿಂತ್ಕೊಂಡಿದ್ದು. ಅಲ್ಲ ಕೂಡ ಶೇಕ್ ಕೂಡ ಮಾಡ್ತಿರ್ಲಿಲ್ಲ ಅವರು. ಸೊ ಅವ್ರು ಕಾಸು ಹಾಕಬೇಕು ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದವನು. ಗಾಂಧಿ ತಾತ ಥರ ಬಾ, ಅಲ್ಲ ಹಾಕು 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 ಹಾಕು. ಬಾ ಹೆಂಗೆ ಮಿನಿಟ್ ಮೇಡು ಪ್ಯೂರು ಆಮೇಲೆ ಬರ್ಲಿರು ಅಲ್ಲಿ ಬೇರೆಯವ್ರು ಹೋಗ್ತಾರೆ. ಈ ಅಣ್ಣ ಕೂತ್ಕೊಂಡಿದ್ದು ಕುದುರೆಯಲ್ಲೇ ಕೂತ್ಕೊಳ್ಳಿ ಅಂತ ಇರು. ಸೆಂಟ್ರಲ್ ಕೂತ್ಕೋ, ವಾಲ್ಕೋಬೇಡ. ನಡಿಪ, ಕರ್ಕೊಂಡು ಹೋಗ್ತೀಯಾ? ಕಾನಿ తీసుకొని కాని ಆಗಲಿ ಬಾಪು. ಅಲ್ಲಿ ನೋಡಲ್ಲಿ ನಗ್ತಾ ಇರೋದು ಅವನು. not coming? ಸ್ಲಿಪ್ಪರ್ ಬರ್ತಾ ನಿಂತಿತ್ತು ಸೈಡಲ್ಲಿ. ಅಲ್ಲೆಲ್ಲ ನಾ ಕೂತ್ಕೋತೀನಿ ಒಳಗಡೆ. ಚಪ್ಪಲಿ ಬಿಚ್ಚಮ್ಮ ಚಿಂತ್ಯಾ. ಸ್ಲಿಪ್ಪರ್ ಬಿಚ್ಚಬೇಕು. ಸ್ಲಿಪ್ಪರ್ ಅಲ್ಲಿ ಬಿಚ್ಬಿಟ್ಟು ಬಾ. ಕಾಲು ಬಿಚ್ಚು. ಜಾಸ್ತಿ ಆಯ್ತು ನಿಂದು. ಬಿಚ್ಚು ಮಗುಗೆ. ಬಿಚ್ಚಲಿ ಇರಜ್ಜಿ ಅವನು. ಬರುತ್ತೆ ಅವನೆಲ್ಲ ಅವ್ನು ಮಾಡಲ್ಲ, ಅವ್ನು ಬೇಕು ಅಂತ. ಇಲ್ಲಿ ಯಾರು ಎತ್ಕೊಳ್ಳಲ್ಲ, ಇಲ್ಲ ಯಾರು ಇಲ್ಲ ಅಷ್ಟೇ. ಅದಕ್ಕೆ ಪಾಲ್ ಎತ್ಕೊಂಡು ಹೋಗೋಕ್ಕೂ ಚಿತ್ಯಾ ಓಡಬಾರ್ದಮ್ಮ.
ಸಂತೋಷ್ ಅಕ್ಕ ಏಯ್ ಬಾಯ್ ಹ್ಞೂ ನಿಶ್ಚಲಿರೋ. ಸೊ ಅಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ನನ್ನ ಮಗನಿಗೆ ಈ ಥರದ್ದೆಲ್ಲ ಇಷ್ಟ. ಅವನಿಗೆ ಸ್ಪೆಷಲಿ ಗೋವಿಂದ ಅಂದರೆ ತುಂಬ ಇಷ್ಟ. ಇನ್ನು ಗೋವಿಂದ ದೇವಸ್ಥಾನಕ್ಕೆ ಒಂದು ನಾವು ನಾಮ ಇಟ್ಕೊಂಡಿಲ್ಲ ಅಂತಂದರೆ ಹೆಂಗೆ, ನಮ್ಮನೆ ದೇವರು ನರಸಿಂಹಸ್ವಾಮಿ, ಅವನಿಗೆ ಗೋವಿಂದ ಅಂದರೆ ತುಂಬ ಇಷ್ಟ. ಅದನ್ನ ನೋಡ್ಬಿಟ್ಟು ನಾನು ಇಡಿಸ್ಕೊಳ್ಳೇಬೇಕು, ನನಗೆ ನಾಮ ಬೇಕೇ ಬೇಕು ಅಂತ ಇಟ್ಕೊಂಡು ತುಂಬ ಬ್ಯೂಟಿಫುಲ್. ಅದೇ ನಿಶ್ಚಲ್ಗೆ ಅದನ್ನು ನಾಮ ಇಟ್ಟಾಗ ಅವನ ಮುಖ ಒಂಥರ ಮಾಡಿಬಿಟ್ಟ, ಸ್ಕ್ವೀಸ್ ಮಾಡ್ದಂಗೆ ಮಾಡ್ಬಿಟ್ಟ. ಅವನಿಗೆ ಕಣ್ಣು ಸ್ಪೆಕ್ಸ್ ಇಲ್ಲದೆ ಕಣ್ಣು ಬಿಡೋಕ್ಕೆ ಆಗಲಿಲ್ಲ. ಅವನಿಗೆ ಚೆನ್ನಾಗೇ ಇರಲಿಲ್ಲ. ಅವರು ನೋಡಿ ಕಣ್ಣು ಹೆಂಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಮಕ್ಕಳನ್ನ ಇವತ್ತು ನಮ್ಗೆ ಟೈಮ್ ಇಲ್ಲ, ಒಂದು ಸ್ವಲ್ಪ ಕೊಡ್ತೀವಿ, ಅದು ಪರಿಣಾಮ ಎಷ್ಟು ಬೀರುತ್ತೆ ಅಂತ ನನ್ನ ನಿಶ್ಚಯ ನೋಡಿ ನನ್ನ ಚಿಂತೆನ ಪಾಠ ಕಲಿತೆ. ಸೊ ಹಾಗಾಗಿ ತಂದೆ ತಾಯಿ ಯಾರು ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ, ಪ್ಲೀಸ್ ಮೇಂಟೈನ್ ಮಾಡಿ. ಮೇಲೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟನ ನಾವು ಅನ್ಭವಿಸಿದ್ರೆ ಅವರು ಆರಾಮಾಗಿರ್ಬೋದು. ನೋಡಿ ಅವ್ನಿಗೆ ಸರಿಯಾಗಿ ಬರಲೇ ಇಲ್ಲ, ಏನಂತಾರೆ ಅಳಿಸ್ಕೊಂಡು ಬಿಟ್ಟ ಅದು. ಬಟ್ ಆ ಚಿಂತೆನ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂತು. ಒಂದು ನಿಮಿಷ ಸ್ಪೆಕ್ಸ್ ತೆಗೆದ್ರು ಕಣ್ಣು ಬರೆಯುತ್ತೆ. ಸೊ ಹಾಗಾಗಿ ಸೊ ಇದನ್ನ ಮುಗಿಸ್ಕೊಂಡು ನಾವು ಬೆಟ್ಟ ಹತ್ತಬೇಕಾಗಿತ್ತು. ಸೊ ಇಲ್ಲಿ ತುಂಬಾ ಖಾಲಿ ಇತ್ತು, ಕಷ್ಟನೂ ಕೂಡ ಅನ್ನಿಸ್ಲಿಲ್ಲ ಮೇಲ್ಗಟ್ಟೋದಕ್ಕೆ. ಏನಂತಾರೆ ತುಂಬ ತುಂಬಾ ಮೆಟ್ಲುಗಳಿದೆ ಅಂತ ಕೂಡ ಇಲ್ಲ. ಇಲ್ಲಿ ತುಂಬಾ ಕಡಿಮೆ ಮೆಟ್ಲುಗಳು ಅಂಡ್ ಜೊತೆಗೆ ಆರಾಮಾಗಿ ಹತ್ಬೋದು ಈ ದೇವಸ್ಥಾನದಲ್ಲಿ. ದೇವಸ್ಥಾನ ಕೂಡ ದೇವಸ್ಥಾನಗಳಾಗಿರೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅಲ್ಲೆಲ್ಲ ಹೋದಾಗ. ನಾವು ಏನಂತೀವಿ, ಎಷ್ಟು ಸರಿ ನೋಡಿದ್ರು ಕೂಡ ಅಲ್ಲಿನ ಮೂರ್ತಿಗಳನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ನೀರು ಕೂಡ. ನನ್ನ ಮಕ್ಕಳಿಗೆ ಇದೆಲ್ಲ ತುಂಬಾನೇ ಇಷ್ಟ, ಇಬ್ಬರಿಗೂ ಅಷ್ಟೇ. ನೋಡಿ ನಾ ಹೇಳ್ತಾನೆ ಇದ್ದೆ, ನೀರು ಏನಂತಾರೆ ಸ್ವಲ್ಪ ಕ್ಲೀನ್ಲಿನೆಸ್ ಕಡಿಮೆ ಮೇಂಟೈನ್ ಮಾಡಿರಲಿಲ್ಲ, ಸ್ವಲ್ಪ ಗಲೀಜಿತ್ತು, ನವೆ ಆಗತ್ತೆ ಮೈ ಅಂತ. ಬಟ್ ಇಲ್ಲ, ನಾನು ಏನು ಹೇಳಿದ್ರು ಕೂಡ ಮಳೆ ಮಾಡ್ತಾರೆ. ಬಟ್ ಇನ್ನೊಂದೇನು ಅಂತಂದರೆ ಈ ದೇವಸ್ಥಾನಗಳಲ್ಲಿ ದೇವಸ್ಥಾನ ಮಾಡ್ಕೊಳ್ಳಿ ಅಂತ. ಬಟ್ ಆಮೇಲೆ ನನಗದು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದ್ಸಲಿ ಯೋಚನೆ ಮಾಡ್ತೀನಿ ಅಷ್ಟೇ. ಸೊ ನೋಡಿ ಮೆಟ್ಲುಗಳು ನಾನು ಹೇಳಿದ್ನಲ್ಲ ಆರಾಮಾಗಿ ಹತ್ಬೋದಾಗಿತ್ತು ನೀವು. ಸೊ ಹಾಗಾಗಿ ಆರಾಮಾಗಿ ಹತ್ಕೊಂಡ್ಬಿಟ್ವಿ. ಕೆಲವೊಂದು ಕಡೆ ಅಂತಿದ್ದಾಗ ಕಷ್ಟ ಆಗುತ್ತೆ. ಅಜ್ಜಿ ಅಮ್ಮ ಬರಲ್ಲ ಅಂತ ಹೇಳಿದ್ರು. ಬಟ್ ಆಮೇಲೆ ಏನೋ ನಮ್ಮಮ್ಮ ನಾನು ಬರ್ತೀನಿ ಅಂತ ನನ್ನ ಮಕ್ಕಳು ಕೂಡ ಆರಾಮಾಗಿ ಹತ್ತಿದ್ರು ಇಲ್ಲಿಗೆ. ಬರಲ್ಲ ಅಂದ್ಯಲ್ಲಮ್ಮ. ಕುಡಿಬಾರ್ದು. ಅಮ್ಮ ನಿನ್ನ ನಾಮಕ್ಕೆ ಇಂಪ್ರೆಸ್ ಆಗ್ಬಿಟ್ಟ ಅಪ್ಪ. ಎಲ್ಲಿದೆ? ಅಲ್ಲಿದೆ ನೋಡು ಮುಂದೆ. ಸಂತೋಷ್ ಕೋತಿ ಇದೆ, ಹಂಗೆ ಹಿಡ್ಕೊಂಡು ಓಡಾಡ್ಬೇಡ. ಅದು ನನಗೆ ಗೊತ್ತು, ಮುಚ್ಚಿಟ್ಕೊ ಅಂತ ಹೇಳಿದ್ದು. ಹ್ಞೂ ನೋಡಿದ್ಯಾ? ಎಳ್ಕೊಂಡೋದ್ರೆ ಏನೂ ಮಾಡೋಕ್ಕಾಗಲ್ಲ. ನೋಡಿದ್ರೆ ಬಂದೇ ಬರುತ್ತೆ ಅನ್ನೋದು ನನಗೆ ಗೊತ್ತು. ನೀನು ಹೋಗಪ್ಪ. ಹಳೆ ಬ್ಯಾನರ್ ಅದು.
ಉಂಕಿ ಪೆಪ್ಸಿ ಕೊಡುತ್ತೆ ಪೆಪ್ಸಿ ಅದಕ್ಕೂ ಬಾಯಾರಿಕೆ. ಪೆಪ್ಸಿ ಬೇಕು. ಸಿದ್ಧ ಅದಂತ ಇದು ಕಾಣಿಸ್ಬೇಡ, ಎಳೆಯುತ್ತೆ ಬಂದ್ರೆ ಬಡ್ಡಿ ಬೇಕಾ? ಹಲೋ ಅಣ್ಣ, ನಮ್ಗೊಂದು ಕೊಡು. ಶರ್ಟ್ ಒಳಗೆ ಕವರ್ ಪೂರ್ತಿ ಇಕ್ಕೊಂಬಿಟ್ಟೆ, ತಗೊಂಡೋಳು ನಾನು. ಇವತ್ತು ಕಲ್ಪ ಇಲ್ದಿರೋದಕ್ಕೆ ಒಂಥರ ಸ್ಪೇಷಿಯಸ್ ಮತ್ತೆ ಬೆಳಕು ಚೆನ್ನಾಗಿದೆ. ನಾವು ಬಂದಿಲ್ವಲ್ಲ. ಎಲ್ಲಿ ಅದು ಚೆನ್ನಾಗಿದೆ. ಇವರಮ್ಮ ಮರ ಸಾಕಾರ ಆಗ್ಬೇಕು ಆಗಲ್ಲ ಅನ್ಸತ್ತೆ ಆಡಕ್ಕೆ. ಆಡೋದು ಆಮೇಲೆ ಕೇಳು. ಬೇಡಪ್ಪ, ಊಟ ಮಾಡ್ಕೊಂಡು ಎಲ್ಲಿ ಮವ? ಇಲ್ಲಿ 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 ನೀಟಿದೆ, ಮಾಡಿಸೋಣ. ಅಲ್ಲಪ್ಪ ನಾನು ಪಾರ್ಕಲ್ಲಿ ಆಟ ಆಡಿಸ್ತಾನೆ. ಅಲ್ಲ ಅದು ನೋಡು, ಅಲ್ಲಿದ್ದಾರೆ ಎಂಟ್ರೆನ್ಸ್ ಅಲ್ಲಿದ್ದಾರೆ ನೋಡು. ಹೋಟೆಲ್ ಪಕ್ಕದಲ್ಲೇ ಮಕ್ಕಳಿಗೆ ಅಂತ ಪ್ಲೇ ಏರಿಯಾ ಥರ ಅಂತ ಮಾಡಿದರು. ಸೊ ಅಲ್ಲಿ ಅದನ್ನು ನೋಡಿದ ತಕ್ಷಣ ಊಟನೂ ಬೇಡ, ನಮಗೇನು ಬೇಡ ಅಂತ ಅಲ್ಲಿಗೆ ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಏನು ಅಂತಂದರೆ ಇದು ಒಂಥರ ಈ ತೋಟದ ಒಳಗಡೆ ಮಾಡ್ದಂಗೆ, ಹೈವೇ ಎಲ್ಲೋ ಒಂದು ಸ್ವಲ್ಪ ತೋಟದ ಒಳಗೆ ಮಾಡ್ದಂಗಿತ್ತು. ಸೊ ಹಾಗಾಗಿ ಹಸಿರು, ಗಾಳಿ, ತಂಪು ಎಲ್ಲ ಒಂಥರ ಮಕ್ಕಳಿಗೆ ಇಷ್ಟ ಆಗೋ ಥರ ವಾತಾವರಣ ಇದ್ದಿದ್ದರಿಂದ ಅವ್ರಿಗೂ ಕೂಡ ಊಟ ಬೇಕು ಅಂತ ಅನ್ನಿಸ್ಲಿಲ್ಲ. ತಂಪಾಗಿ ಗಾಳಿ ಬರ್ತಾಯಿತ್ತು, ಆರಾಮಾಗಿ ಆಟ ಆಡ್ತಾಯಿದ್ರು. ಅವ್ರಿಗೆ ಆ್ಯಕ್ಚುಲಿ ಪ್ರತಿ ವೀಕು ಕೂಡ ಅಭ್ಯಾಸ ಆಗಿಬಿಟ್ಟಿದೆ, ವೀಕೆಂಡ್ ಎಲ್ಲ ಪಾರ್ಕಿಗೆ ಹೋಗಿ. ಸೊ ಇಲ್ಲಿ ಕೂಡ ಅವ್ರಿಗೆ ಪಾರ್ಕ್ ನೋಡಿದ್ದಕ್ಕೆ ಖುಷಿ ಆಗ್ಬಿಡ್ತು. ಸೊ ಪಾರ್ಕಲ್ಲಿ ಆಟ ಆಡೋಕ್ಕೆ ಅಂತ ಶುರು ಮಾಡಿದ್ರು. ಸೊ ನಮಗೂ ಕೂಡ ಏನು ಅನಿಸುತ್ತೆ, ಒಂದು ಸ್ವಲ್ಪ ಮಕ್ಕಳು ಆರಾಮಾಗಿದೆ, ನಾವು ಕೂಡ ಸ್ವಲ್ಪ ಆರಾಮಾಗಿದ್ದು. ಅವ್ರಿಗೆ ಯಾವ್ದು ಕಂಫರ್ಟಬಲ್, ಊಟ ಫಸ್ಟ್ ಕಂಫರ್ಟಬಲ್ ಅವ್ರಿಗೆ ಬೇಕಿತ್ತ ಅಥವಾ ಅವ್ರಿಗೆ ಫಸ್ಟ್ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಮಕ್ಕಳನ್ನೇ ಆಡ್ಕೋತೀಯ ಆಟ ಆಡಿಸ್ಬಿಡೋಣ ಅಂತ ವಿಡಿಯೋ ಮಾಡ್ತಾರೆ. ಇದಾದ್ಮೇಲೆ ಕೂಡ ನಾವು ಒಳಗೆ ಹೋಗಿ ಊಟನ ಸ್ಟಾರ್ಟ್ ಮಾಡಿದ್ವಿ. ಏಯ್ ಆಯ್ತಪ್ಪ, ನಾವು ಹೋಗ್ತೀನಪ್ಪ, ಬಾಯ್. ಅಲ್ಲಿ ಟೈಮ್ ಆಗೋಯ್ತು ಅಚಿಂತ್ಯ. ನಾಳೆ ನಿಂಗೆ ಕೃಷ್ಣ ಇದೆ, ನಾಳೆ ಬೆಳಗ್ಗೆಗೆ. ಬೆಂಗಳೂರಿಗೆ ಹೋಗೋರು ತುಂಬಾ ಟ್ರಾಫಿಕ್ ಇರುತ್ತೆ, ಈಗ ಗಂಟೆ ನಿಂತ್ಕೋಬೇಕಾಗುತ್ತೆ. ನಾವು ಹೊರಡ್ತೀವಿ, ಹೋಗಪ್ಪ, ಬಾಯ್. ಅಲ್ಲೇ ಇರಲಿ. ಉಲ್ಟಾ ಏನಿಲ್ಲ, ಕೂತ್ಕೋ. ಹೆಂಗದಿ ಪಿಳ್ಳೆ, ಬನ್ನಿ. ಅಯ್ಯಂಗಾರಪ್ಪ ಊಟ ಮುಗಿಸ್ಕೊಂಡು ಬಹುಶಃ ಇನ್ನೆಲ್ಲೂ ಇಲ್ಲ ಅನ್ಸುತ್ತೆ, ಡೈರೆಕ್ಟ್ ಬೆಂಗಳೂರು ಅಂತ ಅನ್ಸುತ್ತೆ. ಆಲ್ರೆಡಿ ಇಟ್ಸ್ 5 ನೋಡಿ, ತಣ್ಣಗಾಗ್ತದೆ.
ನಂಗಂತೂ ಸಿಕ್ಕಾಪಟ್ಟೆ ನೆಗಡಿ ಕೆಮ್ಮಾಗ್ಬಿಟ್ಟಿದೆ, ಮೂಗಂತೂ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ, ವಾಯ್ಸು ಕೂಡ ಚೇಂಜ್ ಆಗಿದೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಸಣ್ಣ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೊಸ ವ್ಲಾಗ್ ನನಗೆ ಬರ್ತೀನಿ. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.